ಬಳ್ಳಾರಿಯಲ್ಲೂ ಕೂಡ ಅಷ್ಟೇ ಅಡುಗೆ ಸಿಲಿಂಡರ್ಗೋಸ್ಕರ ಜನರ ನೂಕುನುಗ್ಗಲು ಕಂಡು ಬರ್ತಾ ಇದೆ. ಯಾಕಂದರೆ ಹಬ್ಬದ ಸಂದರ್ಭ ಅಂತ ಹೇಳಿದ್ರೆ ಹೆಚ್ಚಿನ ಅವಧಿಯನ್ನು ಕುಕ್ಕಿಂಗ್ಗೆ ಅಂತಲೇ ಜಾಸ್ತಿ ಗ್ಯಾಸ್ ಕನ್ಸಂಪ್ಷನ್ ಆಗುತ್ತೆ. ಸೊ ಮನೇಲಿ ಗ್ಯಾಸ್ ಇಲ್ಲ, ಖಾಲಿ ಆಗಿಬಿಡುತ್ತೆ ಅನ್ನೋ ಭಯ. ಇದರ ಪರಿಣಾಮ ಏನು ಅಂದರೆ ಜನರ ನೂಕುನುಗ್ಗಲು ಕಂಡು ಬರ್ತಾ ಇದೆ. ಒಂದು ಸಿಲಿಂಡರ್ ಪಡೆಯೋದಕ್ಕೆ ಪೈಪೋಟಿ ದೊಡ್ಡದಿದೆ. ಬಳ್ಳಾರಿ ಜಿಲ್ಲೆಯ ಕುರಗೋಡು ಪಟ್ಟಣದಲ್ಲಿ ಆಗಿರೋ ಘಟನೆ ಇದು. ಸಿಲಿಂಡರ್ ಪಡೆಯೋದಕ್ಕೆ ಬೆಳಗಿನ ಜಾವ 5 ಗಂಟೆಯಿಂದಲೇ ಜನ ಕ್ಯೂ ಅಲ್ಲಿ ನಿಂತಿದ್ರು. ಸಿಲಿಂಡರ್ ಬೆಲೆ ಜಾಸ್ತಿ ಆದರೂ ಪರವಾಗಿಲ್ಲ, ಸಿಲಿಂಡರ್ ಸಿಕ್ಕರೆ ಸಾಕು ಅಂತ ಜನ ಹೇಳ್ತಾ ಇದ್ದಾರೆ. ಯಾರು ಹೆಂಗಾದರೂ ಮಾಡ್ಕೊಳ್ಳಿ, ನಾವು ಅಡುಗೆ ಬೇಯಿಸಬೇಕು, ದಯವಿಟ್ಟು ಒಂದು ಸಿಲಿಂಡರ್ ಕೊಡಿ, ಎಷ್ಟಾದರೂ ರೇಟ್ ಆಗಲಿ ಏನಾದರೂ ಆಗಲಿ ಅಂತ ಹೇಳಿ ಸರ್ಕಸ್ ಮಾಡಿ ಒಂದೊಂದು ಸಿಲಿಂಡರ್ ಪಡೆಯೋದಕ್ಕೂ ಜನ ಕ್ಯೂ ಅಲ್ಲಿ ನಿಂತಿರೋದು ಕಾಣಿಸ್ತಾ ಇದೆ. ಕ್ಯೂ ಸಿಸ್ಟಮನ್ನು ಏರ್ಪಡಿಸಿದ್ದಾರೆ. ಅಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳೋದಲ್ಲದೆ ಇಲ್ಲೂ ಕೂಡ ಒಂದು ಟೋಕನ್ ಸಿಸ್ಟಮ್ ರೀತಿಯಲ್ಲಿ ಕಾಣಿಸ್ತಾ ಇದೆ ನಮಗೆ ಚಿತ್ರಣ. ಜನರನ್ನು ನಿಯಂತ್ರಣ ಮಾಡೋದೇ ಏಜೆನ್ಸಿಯವರಿಗೆ ದೊಡ್ಡ ಸವಾಲು. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ದೊಡ್ಡ ಸಂಖ್ಯೆಯಲ್ಲಿ ಕ್ಯೂ ಕಾಣಿಸ್ತಾ ಇದೆ. ಸಾಮಾನ್ಯ ದಿನಗಳಲ್ಲಿ ಎಷ್ಟು ಬುಕ್ಕಿಂಗ್ ಆಗ್ತಾ ಇತ್ತು ಈ ಏಜೆನ್ಸಿ ಹತ್ರ? ಆಮೇಲೆ ಈಗ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ? ಎಲ್ಲ ಗ್ರಾಹಕರಿಗೂ ಡಿಮ್ಯಾಂಡಿಗೆ ತಕ್ಕಂತೆ ಸಪ್ಲೈ ಆಗ್ತಾ ಇದೆಯಾ? ಏನು ಮಾಹಿತಿ ಇದೆ? ಮಮತಾ, ಸರ್ಕಾರ ಗೃಹ ಬಳಕೆ ಸಿಲಿಂಡರ್ಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಬುಕ್ ಮಾಡಿದರೆ ಇಂತಿಷ್ಟು ದಿನಗಳ ಅವಧಿಯಲ್ಲಿ ಅವರಿಗೆ ಗೃಹ ಬಳಕೆ ಸಿಲಿಂಡರ್ ಸಿಗುತ್ತೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಬರ್ತಾ ಇದೆ. ಆದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಆ ಒಂದು ಪರಿಸ್ಥಿತಿ ವಿಭಿನ್ನವಾಗಿದೆ ಅನ್ನುವಂಥದ್ದಕ್ಕೆ ಕುರುಗೋಡ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಪ್ರತ್ಯಕ್ಷ ನಿದರ್ಶನ. ಯಾಕಂದರೆ ಕುರುಗೋಡ್ ಪಟ್ಟಣದ ಭಾರತ್ ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಗೃಹ ಬಳಕೆ ಸಿಲಿಂಡರ್ ಪಡೆಯೋದಕ್ಕೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಮುಗಿಬಿದ್ದಿರುವಂಥದ್ದು. ಮತ್ತೊಂದು ಕಡೆಗೆ ಏನು ಆರಂಭದಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ, ಬುಕ್ಕಿಂಗ್ ಮಾಡ್ಕೊಂಡ ನಂತರದಲ್ಲಿ ಆ ಖಾಲಿ ಸಿಲಿಂಡರ್ಗಳನ್ನ ತೆಗೆದುಕೊಂಡು ಬಂದು ಆ ಒಂದು ಏಜೆನ್ಸಿ ಮುಂಭಾಗದಲ್ಲೇ ಸರತಿ ಸಾಲಲ್ಲಿ, ಅದು ಬೆಳಗಿನ ಜಾವ 5 ಗಂಟೆಯಿಂದನೇ ಅಲ್ಲಿ ಒಂದು ಸರತಿ ಸಾಲಲ್ಲಿ ನಿಂತುಕೊಂಡು ಸಿಲಿಂಡರ್ಗಳನ್ನ ಪಡೆದುಕೊಳ್ತಕ್ಕಂಥ ದೃಶ್ಯಗಳು ಕೂಡ ಕಂಡು ಬರುತ್ತೆ. ಮತ್ತೊಂದು ಕಡೆಗೆ ಸಾಕಷ್ಟು ರೀತಿಯ ನೂಕುನುಗ್ಗಲುಗಳನ್ನು ಕೂಡ ಅಲ್ಲಿ ಗಮನಿಸಬಹುದು. ಈಗಾಗಲೇ ಒಟ್ಟಾರೆಯಾಗಿ ನಮಗೆ ಒಂದು ವೇಳೆ 60 ರೂಪಾಯಿ ಅಲ್ಲ, ಅದಕ್ಕಿಂತ ಹೆಚ್ಚಿನ ಅಮೌಂಟ್ ತೆಗೆದುಕೊಂಡ್ರೂ ಪರವಾಗಿಲ್ಲ, ನಮಗೆ ಸಿಲಿಂಡರ್ ಸಿಕ್ಕರೆ ಸಾಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇದೀಗ ಜನ ಇರುವಂಥದ್ದು. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂಥ ಸಾಕಷ್ಟು ಒಂದು ಚರ್ಚೆ ಕೂಡ ನಡೀತದೆ. ಅದ್ರ ಜೊತೆಗೆ ಜನ ಕೂಡ ಒಂದು ರೀತಿ ಪ್ಯಾನಿಕ್ ಆಗಿದ್ದಾರೆ. ಹೀಗಾಗಿ ಯಾವಾಗ ಬುಕ್ಕಿಂಗ್ ಮಾಡ್ತಾರೋ ಅದೇ ಕ್ಷಣದಲ್ಲಿನೇ ಅವರು ಮತ್ತೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಹೋಗ್ತಾರೆ. ಅಲ್ಲಿ ಸರತಿ ಸಾಲಲ್ಲಿ ನಿಂತ್ಕೊಂಡು ಗ್ಯಾಸ್ಗಳ ಅಂದ್ರೆ ಸಿಲಿಂಡರ್ಗಳನ್ನ ಪಡೆದುಕೊಂಡು ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಆ ಒಂದು ಭಾರತ್ ಗ್ಯಾಸ್ ಏಜೆನ್ಸಿಯಲ್ಲಿ ಸಾಮಾನ್ಯವಾಗಿ ಪ್ರತಿದಿನಕ್ಕೊಂದು 50 ರಿಂದ 60 ಸಿಲಿಂಡರ್ಗಳು ಬುಕ್ ಆಗ್ತಾ ಇದ್ವು ಮಮತಾ. ಆದ್ರೆ ನಿನ್ನೆ ಮತ್ತು ಇವತ್ತು ನಾಳೆ ಹಬ್ಬದ ದಿನಗಳು ಬ್ಯಾಕ್ ಟು ಬ್ಯಾಕ್ ಇರೋದ್ರಿಂದಾಗಿ ಈಗ ಸಿಲಿಂಡರ್ನ ಬೇಡಿಕೆ ಹೆಚ್ಚಾಗಿರುವಂಥದ್ದು. ಅಂದ್ರೆ 30, 40, 50ರವರೆಗೆ ಇದ್ದಂಥ ಬೇಡಿಕೆ ಈಗಾಗಲೇ 200, 250ರವರೆಗೆ ತಲುಪಿರೋದ್ರಿಂದ ಏಜೆನ್ಸಿ ಮಾಲೀಕರಂದ್ರೆ ಅವರು ಕೂಡ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಜನ ಏಕೈಕಿ ಮುಗಿಬಿದ್ರೆ ಕೊಡ್ಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಹೀಗಾಗಿ ಅವರು ಕೂಡ ಯಾರ್ಯಾರು ಬುಕ್ಕಿಂಗ್ ಮಾಡಿದ್ರೆ ಅವ್ರಿಗೆ ಒಂದು ದಿನಕ್ಕೆ ಎಷ್ಟು ಕೊಡಬೇಕು ಅದನ್ನ ನಿಯಮಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಸರ್ಕಾರ ಎಲ್ಲಿಯೂ ಕೂಡ ಡೊಮೆಸ್ಟಿಕ್ ಸಿಲಿಂಡರ್ಗಳ ಕೊರತೆ ಇಲ್ಲ ಅಂತ ಹೇಳ್ತಾ ಇದೆ. ಆದ್ರೆ ಜನ ಪ್ಯಾನಿಕ್ ಆಗಿರುವಂತದ್ದು ಕಂಡು ಬರ್ತಾ ಇದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಅಂಬರೀಶ್.